ನನಗೆ ಒಂದು ಬರ್ತ್ಡೇ ಸಾಂಗ್ನ ಡೆಡಿಕೇಟ್ ಮಾಡಿದ್ರು. Hello everyone, welcome back to my channel. This is day 1 continuous vlog ಇದು. ಸೊ ಈ ವಿಡಿಯೋದಲ್ಲಿ ನಾವು ಡೆಸರ್ಟಲ್ಲಿ ಸೆಕೆಂಡ್ ಪಾರ್ಟ್ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ. ಲೆಟ್ಸ್ ಬಿಗಿನ್. ಗೈಸ್, ನಾನು ಬಿದ್ದುಬಿಟ್ಟೆ. ಹಂಗಿರಲಿಲ್ಲ ಸರಿ. నువ్వంత హార్ష్గా మాట్లాడకు చందు, నేను ఫీల్ అవుతాను. ಸೊ ಅಲ್ಲಿ ಡೆಸರ್ಟ್ ಸಫಾರಿಗೆ ಹೋದಾಗ ನಾನು ಅಷ್ಟಕ್ಕೂ ತುಂಬ ಡಿಸೈಡ್ ಆಗಿದ್ದೆ, ಬೇಡ 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 ಅಂತ ಅಂದ್ಕೊಂಡೆ ಕೂತ್ಕೊಂಡಿದ್ದೆ. ಬಟ್ ಏನೂ ಗೊತ್ತಿಲ್ಲ, ಇವಳು ಕೆಳಗಡೆ ಹೋಗಿದ್ದಾಳೆ, ವೀಡಿಯೋ ಚೆನ್ನಾಗಿ ಬರುತ್ತೇನೋ ಅಂದ್ಕೊಂಡು ಆಸೆ ಹೋದೆ. ಅಲ್ಲಿಂದ ಹೆಂಗೆ ಒಂಥರ ಇದು ಉರುಳು ಸೇವೆ ಅಂತಾರಲ್ಲ, ಉರುಳು ಸೇವೆ ಮಾಡಿರೋ ಥರನೇ ಇತ್ತು ನನಗೆ. ಒಂದು 4 ರೌಂಡ್ ಲಿಟ್ರಲಿ ತಲೆ ಹೊಡೆದೋಗ್ಬಿಡ್ತು. ಸೊ ಅವಾಗಿಂದ ತಲೆ ಹೊಡಿತಾ ಇದೆ. ಆ್ಯಂಡ್ ಈ ಬ್ಯಾಕಲ್ಲಿ ಸರಿಯಾಗಿ ಹೊಡ್ತಾ ಬಿದ್ದಿದೆ. ಏನು ನನಗೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ, ತುಂಬ ಪೇನ್ ಆಗ್ತಾಯಿದೆ. ಇಟ್ಸ್ ಲೈಕ್ ನಾನು ಹೇಗೆ ಬಿದ್ದೆ ಅನ್ನೋ ವಿಡಿಯೋನ ಸೌಂಡನ್ನು ಕ್ಯಾಪ್ಚರ್ ಮಾಡಿದ್ದಾರೆ, ಹಾಗೆ ಇನ್ನೊಬ್ಬರು ಮೇಲೆ ಇದ್ದರೂ ಕ್ಯಾಪ್ಚರ್ ಮಾಡಿದ್ದಾರೆ. ನಂಗೆ ಅದು ನೋಡಿದಾಗೆಲ್ಲ ಯಪ್ಪ ನಾನು ಹೀಗೆಲ್ಲ ಬಿದ್ದೆ ಅಂತ ಅನಿಸುತ್ತೆ. ನೋಡಿ ಆ ವಿಡಿಯೋನ ಹಾಕಿದ್ದೀನಿ ಇವಾಗ. సరే తరలే, ఎన్నెన్నో అనుకుంటాం, అన్నీ జరుగుతాయే ఏమిటి? ನೋಡಿದ್ರಲ್ಲ ಇಷ್ಟೊಂದು ಕೆಟ್ಟದಾಗಿ ಬಿದ್ದಿದ್ದೀನಿ ಅಂತ. ತುಂಬ ಅಂದರೆ ತುಂಬ ಪೆಟ್ಟು ಬಿತ್ತು, ಹೇಳ್ಕೊಳಕ್ಕಾಗಿಲ್ಲ ಅಷ್ಟೇ. ಎನಿವೇಸ್, ಬಟ್ ನಾವು ಇವಾಗ ದುಬೈಯಲ್ಲಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದಿಸ್ ಮೂಡ್. ವಾಟ್ ಎವರ್ ಪೇನ್, ಇಟ್ಸ್ ಓಕೆ, ಗುಡ್. ಸೊ ಇವಾಗ ನಾವು ಬೆಲ್ಲಿ ಡ್ಯಾನ್ಸ್ ಇದರಲ್ಲಿ ಇದ್ದೀವಿ. ಐ ವಿಲ್ ಶೋ ಯು ಗೈಸ್. ಸೊ ಫಸ್ಟ್ ನಮಗೆ ಸ್ಟ್ಯಾಂಡರ್ಡ್ ಪ್ಯಾಕೇಜಲ್ಲಿ ಸ್ಟ್ಯಾಂಡರ್ಡ್ ಇತ್ತು, ಬಟ್ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೊ ದೆನ್ ವಿ ಟುಕ್ VIP 1 ಆ್ಯಂಡ್ ವಿ ಕೇಮ್ ಹಿಯರ್. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ನೈಸ್. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಲೆಟ್ಸ್ ಸಿ. ಸೊ ಫುಲ್ಲು ಬಿಸಿ ಬಿಸಿ ಆಗಿರೋ ಟೀ ಬೇರೆ ಇದೆ ಇವಾಗ. ಬಟ್ ನನಗೆ ಕ್ಯಾಮಲ್ನಲ್ಲಿ ಫೋಟೋಸ್ ಬೇಕು ಇಲ್ಲ ಅಂತ ಹೇಳಿದ್ರು ಆಲ್ರೆಡಿ. ಕೇಳಿಸ್ಕೊಳ್ಳಿಲ್ಲ, ನಾನು ಬಾಯ್ಬಿಟ್ಟು ಕೇಳಿದೆ. ಸೊ ಬೇಗ ಬೇಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಕ್ಯಾಮಲ್ ಹತ್ರ ಫೋಟೋಸ್ ತೆಗೆಸ್ಕೊಂಡ್ಬಿಡ್ತೀನಿ. ನನಗೆ ಯಾವಾಗಿಂದನೂ ದುಬೈ ಅಂದ ತಕ್ಷಣವೇ ನೆನಪಾಗೋದು ಅವಳು ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಾನು ಬಾಯಿ ಮುಚ್ಕೊಂಡಿರ್ತೀನಿ. ನಾನು ವಿಡಿಯೋ చేసే మూడు ఉత్సాహం సర్వనాశనం అయిపోతాయి. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ ಆಯಿತಾ. ಸೊ ಡೆಸರ್ಟ್ ಅಂತ ಅವ ಫೇಸಿ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸ್ಟಿಲ್ ಅವಳು ಒಂದು ದಿನ ಇಲ್ಲೇ ಇರ್ತಾಳೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾಳೆ. ಸ್ಟಿಲ್ ಒನ್ ಡೇ ಅವಳು ವ್ಲಾಗ್ ಮಾಡ್ತಾಳು ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದಾಳೆ. ಇಲ್ಲ ಇಲ್ಲ, ಹಿಂಗೆ ಏನು ಬೇಕು ಕಂಟೆಂಟ್ ಬೇಕಿಲ್ಲ ಮರ್ತೋಗ್ಬಿಟ್ಟಿದ್ದಾಳೆ ಅದನ್ನು. ಇವಾಗ ನಾನು ಏನು ಹೇಳ್ತಾ ಇದ್ದೆ, ಸೊ ಕ್ಯಾಮಲ್ ರೈಡಲ್ಲಿ ಫೋಟೋಸ್ ಹೋಗ್ಬೇಕು. ನಾನು ಮುಂಚೆ ಇಲ್ಲ ದುಬೈಯಲ್ಲಿ ಏನೇನು ನೋಡಬೇಕು ಅಂದ ತಕ್ಷಣ ಫಸ್ಟು ನೆನಪಾಗದೆ ಡೆಸರ್ಟ್ ಹತ್ರ ನೆನಪಾಗದೆ ಕ್ಯಾಮಲ್. ಸೊ ಕ್ಯಾಮಲ್ ಹತ್ರ ಹೋಗ್ಬಿಟ್ಟು ಒಂದೆರಡು ಪಿಕ್ಚರ್ಸ್ನ ತೊಗೊಂಡು ಬೇಗ 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 ಓಡ್ ಬಂದುಬಿಡೋಣ ಇಲ್ಲಿ. ಆಮೇಲೆ ಬೆಲ್ಲಿ ಡ್ಯಾನ್ಸ್ ಮಾಡೋಣ, ಆಯಿತಾ. ಮಾಡ್ತಾರೆ ಕಣ, ಹಾಡು ಹೇಳ್ತಾರೆ, ನಾಟಕ ಆಡಿಸ್ತಾರೆ, ಅದೊಂಥರ ಲಲಿತ ಕಲೆಗಳ ಸಂಗಮ. ಟೀ ಸ್ಮೆಲ್ ನೋಡಿದ ತಕ್ಷಣ ವಾವ್ ಅನ್ನಿಸ್ತು. ಇವಾಗ ನೋಡ್ತಿದ್ರೆ ಶುಗರ್ ಇಲ್ಲ, ಏನೂ ಇಲ್ಲ. ಕುಡಿದ್ಮೇಲೆ ಆದರೆ ನಾನು ಒಬ್ಬಳೇ ಫುಲ್ ಕುಡ್ದಿರೋದು. ಪಿಂಕು ಅರ್ಧನೂ ಕುಡಿದಿಲ್ಲ, ಸುಮ್ಮನೆ ಸ್ಟೈಲ್ ಮಾಡೋಕ್ಕೆ. ನಮ್ಗೆ ಹೆಂಗಿದ್ರು ಕಾಫಿ ಟೀ ಬೇಕು. ಇದು ಒಂಥರ ಇವಾಗಿನ್ನೂ ಸ್ವಲ್ಪ ಮೆಂಟಲ್ ಡಿಸಾರ್ಡರ್ ಆಗ್ತಾ ಇರೋದು ಇದು.
ನಗು ಬರ್ಲಿಲ್ವಾ? ಅಷ್ಟೇ. ಇವಾಗ ಸ್ವಲ್ಪ ಉತ್ತಮ ಆಗಿದ್ದಾಳೆ. ನನ್ನ ಜೊತೆಗೆ ಇದ್ದು ಸ್ವಲ್ಪ ಮೆಂಟಲ್ನೆಸ್ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀನಿ. We are going for camel ride. See guys. ಯಾರನ್ನೂ ನಾನು ಟಚ್ ಮಾಡ್ತಾರೆ ಬೈ ಮಿಸ್ಟೇಕ್ ಆಗಿ. తగ్గించుకుంటే మంచిది. ಹಬೀಬಿ ಕಮ್ ಟು ದುಬೈ. ಹೆಂಗೆ ಕಾಣಿಸ್ತಾ ಇದೀವಿ ಇಬ್ಬರು ಕಮೆಂಟಲ್ಲಿ ಹೇಳಿ. ಇದು ಪ್ರಾಪರ್ ಹಬೀಬಿನೇ, ನೋ ಡೌಟ್. ನಾನು ಸ್ವಲ್ಪ ಅರ್ಧಂಬರ್ಧ ಹಬೀಬಿ. ಇದ್ರಿಗೆ ಏನಿಲ್ಲ ಅಂದರೂ ಒಂದು 5-10 ಸತಿ ಅಂದರೂ ಇದೇನದು ತಲೆ ಕಟ್ಟಲ್ಲಿ ಬಿಚ್ಚಿ ಹಾಕೊಂಡಿರ್ತೀನಿ. ಆಮೇಲೆ ಮೇಲಿಂದ ಉಳ್ಕೊಂಡು ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಕನಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತೋಯ್ತು. ಈಗ ತಾನೇ ಮೂಡಿದೆ ಕನಸಲ್ಲಿ ಅರ್ರರೆ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯೋ ಕಚ್ಚಗುಡಿತಾಳಲಾರೆ. ಬಾಯ್. ಕ್ಯಾಮಲ್ ರೈಡ್ ಅಂತ ಅನ್ಕೊಂಬಿಟ್ಟು ನಾವು ಹಿಂದೆ ಬೀಳ್ತೀವೋ ಮುಂದೆ ಬೀಳ್ತೀವೋ. ನನಗಂದ್ರೆ ನಿಜ ಡೆಸರ್ಟೇ ನೆನಪಾಗೋಯ್ತು. ಮತ್ತೆ ಇಲ್ಲಿ ಒಂದ್ಸರಿ ಬಿದ್ದೆ ಅನ್ಕೋ. ಪಿಂಕು ಬ್ಯಾಕ್ ಸೈಡ್ ಓಕೆ, ನನಗೆ ಫ್ರಂಟು ಸೀರಿಯಸ್ಲಿ ಇಟ್ ವಾಸ್ ಲಿಟಲ್ ಸ್ಕೇರಿ ಬಟ್ ಓಕೆ. ತುಂಬ ಶಾರ್ಟ್ ಆಗಿತ್ತು. ಆಲ್ರೆಡಿ ಬಫೆ ಸ್ಟಾರ್ಟ್ ಆಗಿದೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇನ್ನೊಂದು ವಿಷಯ ಏನಂದರೆ ದುಬೈಯಲ್ಲಿ ಫುಡ್ ಮಾತ್ರ ಜಸ್ಟ್ ಟೇಸ್ಟ್. ನಾನೇನೋ ಅಂದ್ಕೊಂಡಿದ್ದೆ, ಎಲ್ಲರೂ ಹೇಳ್ಬಿಟ್ಟಿದ್ರು ಫುಡ್ ಪ್ರಾಬ್ಲಮ್ ಆಗುತ್ತೆ ನಿನಗೆ ಅದು ಇದು ಅಂತ. ಬಟ್ ನೋ, ಇಟ್ಸ್ ನೈಸ್. ನಂದು ನೆಕ್ಸ್ಟ್ ಡೇನೇ ಬರ್ತ್ಡೇ ಇದ್ದಿದ್ದರಿಂದ ನಮ್ಮ ಮಮ್ಮಿ ಸ್ಟುಡಿಯೋದಿಂದ ಎಲ್ಲ ಗಾಯಕರು ಸೇರ್ಕೊಂಡ್ಬಿಟ್ಟು ನನಗೆ ಒಂದು ಬರ್ತ್ಡೇ ಸಾಂಗ್ನ ಡೆಡಿಕೇಟ್ ಮಾಡಿದ್ರು. ಹಾಗೆ ಎಲ್ಲರೂ ವಿಶ್ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಎಲ್ಲರೂ ವಿಡಿಯೋ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಅಂತ ಹೇಳಿ, ನಗುತ್ತಾ ನಗುತ್ತಾ ಬಾಳು ನೀನು ಅಂತ ಒಂದು ಸಾಂಗ್ ಇತ್ತು, ಆ ಸಾಂಗ್ನೆಲ್ಲ ಹೇಳಿಬಿಟ್ಟು ಎಲ್ಲರೂ ವಿಶ್ ಮಾಡಿದ್ರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡ್ತು. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ವಿಶ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಶೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿಬಿಡ್ತು. ಸೊ ಇನ್ನೇನು ನಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ದಿನ ಏನೇನು ಮಾಡ್ತೀವಿ ಏನೇನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ವೇಟ್ ಅಂಟಿಲ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.